ಧರ್ಮಸ್ಥಳ ಅಪಪ್ರಚಾರಕ್ಕೆ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಿದೆ. ಮೈಸೂರಿನ ಕುವೆಂಪು ನಗರದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ಬಿಜೆಪಿ ಹಿಂದುಳಿದ ವರ್ಗಗಳ ವತಿಯಿಂದ ಪ್ರೊಟೆಸ್ಟ್ ಮಾಡಲಾಗಿದೆ. ಧರ್ಮ ವಿರೋಧಿಗಳಿಗೆ ಧಿಕ್ಕಾರ ಅಂತ ಘೋಷಣೆ ಕೂಗಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಖಂಡಿಸಿ ಪ್ರತಿಭಟನೆ ಮಾಡಲಾಗಿದೆ. ಈ ಪ್ರತಿಭಟನೆಯಲ್ಲಿ ಮಾಜಿ ಮೇಯರ್ ಶಿವಕುಮಾರ್ ಸೇರಿ ಹಲವರು ಭಾಗಿಯಾಗಿದ್ರು. ಸ್ಥಳದ ಮೇಲೆ ಷಡ್ಯಂತ್ರವನ್ನು ಮಾಡಿ ಒಂದು ಕೆಟ್ಟ ಹೆಸರನ್ನು ತರಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಏನು ಷಡ್ಯಂತ್ರದ ಮುಖಾಂತರ ಇವತ್ತಿಗೆ ಅಪಪ್ರಚಾರವನ್ನು ಮಾಡ್ತಿರ್ತಕ್ಕಂಥ ಕೆಲವರ ವಿರುದ್ಧ ಇವತ್ತು ಭಾರತೀಯ ಜನತಾ ಪಾರ್ಟಿ ರಾಜ್ಯದಾದ್ಯಂತ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಹೋರಾಟವನ್ನು ಮಾಡ್ತಾ ಇದೆ. ನಮ್ಮ ರಾಜ್ಯಾಧ್ಯಕ್ಷರ ಸೂಚನೆ ಮೇರೆಗೆ ಅದರಂತೆ ಇವತ್ತು ಕೆಆರ್ ಕ್ಷೇತ್ರದಲ್ಲಿ ನಮ್ಮ ಕೆಆರ್ ಕ್ಷೇತ್ರದ ಅಧ್ಯಕ್ಷರ ನೇತೃತ್ವದಲ್ಲಿ ಕೆಆರ್ ಕ್ಷೇತ್ರದ ಕುವೆಂಪುನಗರ ಭಾಗದಲ್ಲೂ ಕೂಡ ನಾವು ಧರ್ಮಸ್ಥಳದ ಏನು ಷಡ್ಯಂತ್ರದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದೇವೆ. ನಾವು ಕಳೆದ ಏನು ದೂರುದಾರನ ಮಾತಿನಂತೆ SITಯನ್ನು ಮಾಡಿ ಇವತ್ತು ಧರ್ಮಸ್ಥಳದಲ್ಲಿ 18ರಿಂದ 20 ಕಡೆ ಶೋಧವನ್ನು ಮಾಡಿದ್ರೂ ಕೂಡ ಯಾವುದೇ ಅಸ್ಥಿಪಂಜರ ಸಿಗಲಿಲ್ಲ. ಆದರೆ ಇವತ್ತು ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಎಡಪಂಥಿಗಳ ಮಾತನ್ನು ಕೇಳಿಕೊಂಡು SITಯನ್ನು ರಚನೆ ಮಾಡಿದ್ರು. ಬಹುಸಂಖ್ಯಾತ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸವನ್ನು ಮಾಡಿದ್ರು. ಅವನು ಎಲ್ಲೆಲ್ಲಿ ಹೇಳ್ತಾನೆ ಅಲ್ಲಲ್ಲಿ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಆರೋಪ ಸಂಬಂಧ ಬಳ್ಳಾರಿಯಲ್ಲೂ ಧರ್ಮಸ್ಥಳದ ಪರ ಪ್ರತಿಭಟನೆ ಮಾಡಲಾಗಿದೆ. ಸೋಮಶೇಖರ್ ರೆಡ್ಡಿ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಮಾಡಲಾಗಿದೆ. ಅನಾಮಿಕ ಹೇಳಿದಂತೆ ಸರ್ಕಾರ ಕುಣಿಬಾರದು, ಷಡ್ಯಂತ್ರದ ವಿರುದ್ಧ ಯಾರಿದ್ದಾರೆ ಅಂತ ಬಹಿರಂಗಪಡಿಸೋದಕ್ಕೆ ಆಗ್ರಹಿಸಿದ್ದಾರೆ. ಈ ಪ್ರತಿಭಟನೆಯಲ್ಲಿ ನೂರಾರು ಮಹಿಳೆಯರು ಭಾಗಿಯಾಗಿದ್ರು. ಧರ್ಮಸ್ಥಳದ ಬಗ್ಗೆ ಸಾಕಷ್ಟು ಅಪಪ್ರಚಾರ ನಡೀತವೆ. ಕಳೆದ 2-3 ತಿಂಗಳಿಂದ ಕೂಡ ಬೇಕು ಅಂತಲೇ ಅಂದರೆ ಒಂದು ಕ್ಷೇತ್ರಕ್ಕೆ ಕೆಟ್ಟ ಹೆಸರು ತರಬೇಕಂತೇಳಿ ಸಾಕಷ್ಟು ಪ್ರಯತ್ನಗಳಾಗ್ತವೆ. ಅದನ್ನು ವಿರೋಧಿಸಿ ಬಳ್ಳಾರಿಯಲ್ಲಿ ಇವತ್ತು ಪ್ರತಿಭಟನೆ ಆಗ್ತಾಯಿದೆ. ತಾವಿಲ್ಲಿ ನನ್ನ ಬಲಭಾಗ ನೋಡ್ತಿರೋದು ಬಳ್ಳಾರಿಯ ರಾಯಲ್ ವೃತ್ತದಲ್ಲಿ BJPಯ ಕಾರ್ಯಕರ್ತರು ಸೇರಿದಂತೆ ಸಾಮಾನ್ಯ ಜನರು ಕೂಡ ಧರ್ಮಸ್ಥಳದ ವಿರುದ್ಧ ಯಾರೆಲ್ಲ ಅಪಪ್ರಚಾರ ಮಾಡ್ತಾರೆ ಅದರ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಯಾಕಂದರೆ ಯಾವುದೇ ಸಾಕ್ಷಿ ಆಧಾರಗಳಿಲ್ಲದೆ ಯಾವುದೇ ಒಂದು ಕ್ಷೇತ್ರ ಮತ್ತು ವ್ಯಕ್ತಿಯ ವಿರುದ್ಧ ಈ ರೀತಿ ಅಪಪ್ರಚಾರ ಮಾಡ್ತಕ್ಕಂಥದ್ದು ಮತ್ತು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ಯಾರೂ ಕೂಡ ಮಾಡಬಾರ್ದು ಅನ್ನೋಂಥ ಉದ್ದೇಶದಿಂದ ಒಂದು ದೊಡ್ಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಪ್ರತಿಭಟನೆಗೆ ಬಳ್ಳಾರಿಯ ಮೂಲೆ ಮೂಲೆಯಿಂದ ಸೇರಿದಂತೆ ನೂರಾರು ಜನರು ಕೂಡ ಏಕಕಾಲಕ್ಕೆ ಬಂದಿದ್ದಾರೆ. ಎಲ್ಲರೂ ಕೂಡ ಒಂದೇ ಮಾತು, ಧರ್ಮಸ್ಥಳದ ಬಗ್ಗೆ ಯಾಕಿಷ್ಟು ಅಪಪ್ರಚಾರ ಮಾಡ್ತೀವಿ ಅಂತ ಮಾತನ್ನು ಹೇಳ್ತಿದ್ದಾರೆ. ಇನ್ನು ಪ್ರತಿಭಟನೆಯ ನೇತೃತ್ವ ವಹಿಸ್ತಕ್ಕಂಥ ಮಾಜಿ ಶಾಸಕ ಸೋಮಶೇಖರ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕೇಳಬನ್ನಿ ಸರ್, ಧರ್ಮಸ್ಥಳದ ಬಗ್ಗೆ ಕಳೆದ 3-4 ತಿಂಗಳಿಂದ ಅಪಪ್ರಚಾರ ಮಾಡಲಾಗ್ತಾ ಇದೆ, ಏನಕ್ಕೆ ಉದ್ದೇಶ ಸರ್ ಈ ಥರ? ನೋಡಿ, ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹಿಂದೂ ಸನಾತನ ಧರ್ಮದ ಮೇಲೆ ಆವಾಗವಾಗ ದಾಳಿಗಳಾಗ್ತಾನೇ ಇದ್ದಾವೆ. ಇದು ಒಂದೊಂದು ಗುಡಿನ ತಗೊಂಡು ಇದು ಮಾಡ್ತಾ ಇದ್ದಾರೆ. ಆಮೇಲೆ ಇವತ್ತು ರಾಮ ಎಲ್ಲಿ ಅಂತ ಕೇಳಿದವರು, ರಾಮನೇ ಇಲ್ಲ ಅಂತ ಹೇಳಿದವರು, ರಾಮ ಸೇತುವೆನ ಇದು ಮಾಡಲಿಕ್ಕೆ ಪ್ರಯತ್ನ ಮಾಡಿದವರು ಇವರೆಲ್ಲ. ಹಾಗಾಗಿ ಇವತ್ತು ಅನಾಮಿಕ ಏನು ಅಲ್ಲೆಲ್ಲಿ ನಾನು ಶವಗಳು ಹೂತಿದ್ದೀನಿ ಅಂತ ಹೇಳಿದ ಕೂಡಲೇ SIT ರಚನೆ ಮಾಡಿ ಅದನ್ನೆಲ್ಲ ಕಂಪ್ಲೀಟ್ ಹೂಳನ್ನ ಅದು ತೆಗೆದು ಮಣ್ಣನ್ನು ತೆಗೆದು ಸುಮ್ಮನೆ ಅಗದು ಸುಮ್ಮನೆ ಇದು ಮಾಡಿದ್ದಾರೆ. ಏನೂ ಸಿಗಲಿಲ್ಲ ಇವ್ರ ಕೈಲೇ. ಈಗ ಅನಾಮಿಕನೇ ಹೇಳ್ತಾ ಇದ್ದಾನೆ, ನನ್ನ ಹಿಂದೆ ಫೋರ್ಸ್ ಮಾಡಿದ್ದಾರೆ, ನನಗೆ ಹಿಂಗೆ ಹೇಳಲಿಕ್ಕೆ ಇಲ್ಲಿದೆ ಅಲ್ಲಿದೆ ಅಂತೇಳಿ ತೋರಿಸು ಅಂತೇಳಿ ಹೇಳಿದ್ದಾರೆ ಅಂತೇಳಿ. ಅವರು ಅನಾಮಿಕ ಹಿಂದೆ ಯಾರಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಬೇಕು, ಈ ಅನಾಮಿಕನ ಒಳಗೆ ಹಾಕಬೇಕು. ಧರ್ಮಸ್ಥಳ ಅಂತಂದರೆ ಇಡೀ ನಮ್ಮ ಹಿಂದೂಗಳ ಒಂದು ಭಾವನೆಗೆ ಎಂಥ ದೇವರು ಅಂತಂದರೆ ಮಂಜುನಾಥ. ಕಷ್ಟ ಕಾಲದಲ್ಲಿ ನೀವು ಸತ್ಯ ಮಾಡಬೇಕು ಅಂತಂದರೆ ಕೂಡ ಧರ್ಮಸ್ಥಳಕ್ಕೆ ಹೋಗ್ತಾರೆ ಭಾಳ ಮಂದಿ. ನೀನು ಸತ್ಯ ಮಾಡಬಾ ಅಲ್ಲಿ ಅಂತ ಹೇಳ್ತಾರೆ, ಬೈಬಿಳ್ತಾರೆ. ಸುಳ್ಳು ಹೇಳಿದವರು, ನಿಜ ಹೇಳಿದವರು ಬರ್ತೀವಿ ಅಂತೇಳಿ ಅಲ್ಲಿಗೆ ಹೋಗ್ತಾರೆ. ಅಂದರೆ ಅಷ್ಟೊಂದು ಸತ್ಯ ಧರ್ಮ ಇರೋ ಒಂದು ಗುಡಿ ಅದು. ಇಡೀ ದೇಶದಲ್ಲಿ ಒಂದು ಮಾದರಿಯಾದಂಥ ಸಂಸ್ಥೆಯನ್ನು ರಚನೆ ಮಾಡಿ ಇವತ್ತು ಎಷ್ಟೋ ಮಂದಿಗೆ ಹೆಲ್ಪ್ ಮಾಡಿದ್ದಾರೆ. ನಾನು ಇದು ಮಾಡಬೇಕು ಅಂಥೇಳಿ ಅವ್ರ ಮೇಲೆ ಈ ಷಡ್ಯಂತ್ರ ರಚನೆ ಮಾಡಿ ಈ ಥರ ಮಾಡ್ತಾ ಇದ್ದಾರಲ್ಲ. ಹಾಗಾಗಿ ಇದನ್ನು ಖಂಡಿಸಿ ಇವತ್ತು ಬಳ್ಳಾರಿ
ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಾವೆಲ್ಲರೂ ಅದರ ವಿರುದ್ಧವಾಗಿ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಆ ಹೋರಾಟದ ಹಿನ್ನೆಲೆಯಲ್ಲಿ ಮತ್ತೆ ನಾವು ಮೆಮೊರಾಂಡಮ್ನ ಕೂಡ ಜಿಲ್ಲಾಧಿಕಾರಿಗಳಿಗೆ ಕೊಡ್ತಾ ಇದ್ದೀವಿ. ಮೇಡಮ್, ಈ ಹೋರಾಟದಲ್ಲಿ ಸಾಕಷ್ಟು ಮಹಿಳೆಯರನ್ನ ದುರ್ಬಳಕೆ ಮಾಡ್ಕೊಳ್ಳೋದಾಗ್ತದೆ. ಅಂದರೆ ಯಾರೋ ಅನನ್ಯ ಭಟ್ ಅಂತ ಅನಾಮಿಕನ ಹೆಸರು ಹೇಳ್ತಾ ಇದ್ದಾರೆ, ಏನು ಹೇಳ್ತಾರೆ ಮೇಡಮ್? ಅವ್ರು ಅನನ್ಯ ಭಟ್ ಅವ್ರ ಮಗಳೇ ಅಲ್ಲ ಅಂತಂದೇಳಿ ಹೇಳ್ತಾ ಇದ್ದಾರೆ. ಇದೆಲ್ಲ ಫಾಲ್ಸ್. ಇದಿತ್ತಂದ್ರೆ ಆವಾಗಲೇ ಮಾಡ್ಬೋದಿತ್ತಲ್ಲ ಎನ್ಕ್ವೈರಿ. ಇವಾಗ ಈ ಟೈಮಲ್ಲಿ SIT ಆದಮೇಲೆ ಅವ್ರು ಯಾಕೆ ಬಂದರು? ಅವ್ರು ಎಲ್ಲಿಂದ ಬಂದರು? ಅವ್ರ ಮಗಳು ಇದ್ದಾರ? ಅವ್ರದ್ದೇನೋ ಡಾಕ್ಯುಮೆಂಟ್ ತೋರಿಸಿದಾರ? ಎಂಥದ್ದು ಇಲ್ಲ. ಸುಮ್ಮನೆ ಹೋಗೋದು. ಅವ್ರದ್ದೊಂದು ಒಂಥರ ಅಫಿಷಿಯಲ್ ಅವರು ಕಂಪ್ಲೇನೆಂಟ್ ಲಿಟಿಗೆಂಟ್ ಥರ ಕಾಣಿಸ್ತಾರೆ. ಅದೆಲ್ಲ ಸುಳ್ಳದು. ಅದು ಮಂಜುನಾಥ್ ಅನ್ನೋದೊಂದು ಭಾವನೆ. ನಮ್ಮ ಹೆಣ್ಮಕ್ಳಿಗಾಗಲಿ ನಮಗೆಲ್ಲ ಅದೊಂದು ಭಾವನೆ. ಅದಕ್ಕೆ ಅವರು ಒಂದು ಕೆಟ್ಟ ಹೆಸರು ತರಲಿಕ್ಕೆ ಕೆಲವು ಜನರು ನಿಂತಿದ್ದಾರೆ. ಅದು ನಮ್ಮ ಸನಾತನ ಧರ್ಮಕ್ಕೆ ವಿರುದ್ಧವಾಗಿ ಅದು ಹೋರಾಟ ನಡೀತಾ ಇದೆ. ಅದರಲ್ಲಿ ಅವರು ಗಿರೀಶ್ ಮಟ್ಟಣ್ಣನವರು ಇರ್ಬೋದು, ಅವ್ರು ಕೆಲವರೆಲ್ಲರೂ ಮೋಸ್ಟ್ಲಿ ಅವರೆಲ್ಲ ಸಾಥ್ ಕೊಟ್ಟು ಆಕೆ ಹತ್ರ ಮಾಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಧರ್ಮಸ್ಥಳದ ಅಪಪ್ರಚಾರ ಖಂಡಿಸಿ ಮಧುಗಿರಿಯಲ್ಲೂ ಪ್ರೊಟೆಸ್ಟ್ ಮಾಡಲಾಗಿದೆ. ಸಾವಿರಾರು ಭಕ್ತರಿಂದ ಪ್ರತಿಭಟನೆ ನಡೆಸಲಾಗಿದೆ. ವಿವಿಧ ಸಂಘ ಸಂಸ್ಥೆಗಳು, ಮಠಾಧೀಶರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಪ್ರತಿಭಟನೆಯಲ್ಲಿ ಎಲ್ಲಾ ಪಕ್ಷದ ಮುಖಂಡರು ಸಹ ಇದ್ರು. ಮಾಜಿ ಸಚಿವ ರಾಜಣ್ಣ ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಧರ್ಮಸ್ಥಳ ಬೆನ್ನಿಗೆ ಮುಸ್ಲಿಂ ಮಹಿಳೆಯರು ಕೂಡ ನಿಂತಿದ್ದಾರೆ. ಯೂಟ್ಯೂಬರ್ಸ್ ಸೇರಿ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರ್ತಿದ್ದಾರೆ. ಯೂಟ್ಯೂಬರ್ ಸಮೀರ್ ಎಲ್ಲ ಸುಳ್ಳು ಹೇಳ್ತಿದ್ದಾನೆ ಅಂತ ಸಮೀರ್ ವಿರುದ್ಧ ಮುಸ್ಲಿಂ ಮಹಿಳೆಯರೇ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್, ಧರ್ಮಸ್ಥಳದ ಪ್ರಕಾರ ಅಪಪ್ರಚಾರ ಮಾಡ್ತಿರೋರೆಲ್ಲ ಅದೆಲ್ಲ ಸುಳ್ಳು ಅಂತ ನಮ್ಮ ಅನಿಸುತ್ತೆ. ನಾವು ಹಿಂದೂ ಮುಸ್ಲಿಮ್ ಧರ್ಮ ನೋಡ್ತಿಲ್ಲ. ನಾವು ಪೂಜ್ಯರು ಕಾವಂದರ ಒಂದು ಕ್ಷೇತ್ರದ ಬಗ್ಗೆ ನೋಡ್ತಿದ್ದೀವಿ. ಆದರೆ ಅದೆಲ್ಲ ಸುಳ್ಳು ಅಂತ ಅನಿಸುತ್ತೆ. ನನ್ನ ಮಗಳು ಮತ್ತು LLB ಮಾಡ್ತಿದ್ದಾಳೆ. ಅವಳಿಗೆ ಇದರಿಂದ ಸ್ಕಾಲರ್ಶಿಪ್ ಒದಗಿಸಿದ್ದಾರೆ. ಮತ್ತೇನು ಅಂದರೆ ತುಂಬ ಜನಕ್ಕೆ ಒಂದು ಕೆರೆ ಆಗಿರ್ಬೋದು, ಮತ್ತು ಇನ್ನೊಂದು ಏನು ಸುಜ್ಞಾನ ನಿಧಿ ಆಗಿರ್ಬೋದು, ಮತ್ತು ಸ್ಕೂಲ್ಗಳಿಗೆ ಬೆಂಚು ಡೆಸ್ಕು ಅವೆಲ್ಲ ಕೊಟ್ಟಿದ್ದಾರೆ. ಪೂಜ್ಯರು ತುಂಬ ಒಳ್ಳೆಯ ಸಮಾಜ ಸೇವೆ ಮಾಡಿದ್ದಾರೆ. ಹೆಣ್ಮಕ್ಳ ವಿಚಾರವಾಗಿ ಏನು ಇಲ್ಲ ಸರ್, ಸುಮ್ಮನೆ ಹೇಳ್ತಿದ್ದಾರೆ ಅಷ್ಟೇ. ನಮಗನ್ಸಿದ ಪ್ರಕಾರ ಎಲ್ಲ ಸುಳ್ಳು ಅಂತ ಹೇಳ್ತಿದ್ದಾರೆ ಸರ್. ನಾವು ಧರ್ಮಸ್ಥಳದ ಬಗ್ಗೆ ಎಲ್ಲ ಒಳ್ಳೆದ ಅಭಿಪ್ರಾಯ ಇದೆ ಸರ್. ನಮ್ಮದು ಎಲ್ಲೂ ಪ್ರಾಬ್ಲಮ್ ಇಲ್ಲ ಸರ್. ಆದರೆ ಸುಮ್ಮನೆ ಯಾವ್ಯಾವುದೋ ಯೂಟ್ಯೂಬರ್ಸು ಅಲ್ಲಿ ಇಲ್ಲಿ ಸುಮ್ಮನೆ ಅವಹೇಳನಕಾರಿ ಹೇಳಿ ಅವ್ರಿಗೂ ಸುಮ್ಮನೆ ಕೆಟ್ಟ ಹೆಸರು ತರ್ತಿದ್ದಾರೆ ಅಷ್ಟೇ ಅಂತ ನಮಗನ್ಸುತ್ತೆ ಸರ್. ಅವ್ರಿಗೆ ಉದ್ದೇಶ ಅಂದರೆ ಸರ್, ಅವ್ರಿಗೆ ಆ ಧರ್ಮಸ್ಥಳದ ಒಂದು ದೇವಸ್ಥಾನನ ಅದು ಬೇರೆಯವ್ರಿಗೆ ಧರ್ಮಸ್ಥಳ ಸಂಘದಲ್ಲಿ ನಾನು ಸುಜ್ಞಾನ ನಿಧಿಯನ್ನು ನನ್ನ ಮಗನಿಗೋಸ್ಕರ ಪಡ್ಕೊಳ್ತಾ ಇದ್ದೀನಿ. ಮತ್ತು ನಾನು ಆ ಸಂಘದಿಂದ ನಾನು ಬೇರೆ ಎಲ್ಲ ಸವಲತ್ತುಗಳನ್ನು ಪಡೆದುಕೊಳ್ತಾ ಇದ್ದೀನಿ. ಮತ್ತು ಇದೇ ಸಂಘದಲ್ಲಿ ನಾನು ಇದೇ ಧರ್ಮಸ್ಥಳದಲ್ಲಿ ನಾನು SP ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಾವು ಅದೇ ಪೂಜ್ಯರ ಇಲ್ಲದ ಸಲ್ಲದ ಮಾತುಗಳಿಗೆ ಮಾತಾಡ್ತಾ ಇದ್ದಾರೆ. ನಾವು ಹಿಂದೂ ಮುಸ್ಲಿಮ್ಸ್ ಅಂತ ಧರ್ಮ ಏನು ಇದು ಮಾಡ್ತಾ ಇಲ್ಲ. ಒಂದೇ ಧರ್ಮದಲ್ಲಿ ಇದು ಮಾಡ್ಕೊಂಡು ನಾವು ಅವ್ರಿಗೆ ಮೆರವಣಿಗೆ ಮಾಡೋಕ್ಕೆ ಬಂದಿದ್ದೀವಿ. ಅವ್ರಿಗೆ ಅವರ ಜನ ಎಲ್ಲ ಅವಳ ಮಾತುಗಳನ್ನು ಅವ್ರ ಮೇಲೆ ಆಡ್ತಾ ಇದ್ದಾರೆ. ಅದೆಲ್ಲ ಸುಳ್ಳು ಅಂತ ನಾನು ಹೇಳ್ತೀನಿ. ಧರ್ಮಸ್ಥಳದಿಂದ ನಿಮ್ಗೆ ಏನಾಗಿದೆ, ಅನುಕೂಲ ಆಗಿದೆ ಸರ್? ನನ್ನ ಮಗುನಿಗೋಸ್ಕರ ಸುಜ್ಞಾನ ನಿಧಿ ಇದು ಬರ್ತಾ ಇದೆ, ತಿಂಗಳಿಗೊಂದ್ಸತಿ, ಮತ್ತು ಸ್ಕಾಲರ್ಶಿಪ್ ಬರ್ತಾ ಇದೆ. ಮತ್ತು ನಾನು ಇದರಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ, SP ಕೆಲಸ ಮಾಡ್ತಾ ಇದ್ದೇನೆ ಒಂದು 4 ವರ್ಷದಿಂದ. ನನಗೆ ಇದರಲ್ಲಿ ನಮ್ಮ ಶ್ರೀ ಕ್ಷೇತ್ರ ದಕ್ಷಿಣ ಕಾಶಿಯಂದೇ ಸುಪ್ರಸಿದ್ಧವಾದಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಪರಮ ಪೂಜ್ಯ ಕಾವಂದರು ವೀರೇಂದ್ರ ಹೆಗ್ಗಡೆಯವರ ಬಗ್ಗೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿಕೊಂಡು ಯೂಟ್ಯೂಬ್ಗಳಲ್ಲಿ ಇಲ್ಲಸಲ್ಲದ ಸುಳ್ಳು ಸುದ್ದಿಗಳನ್ನೆಲ್ಲ ಅರಿಬಿಟ್ಕೊಂಡು ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರವಾದಂಥ ಧರ್ಮಸ್ಥಳ ಕ್ಷೇತ್ರಕ್ಕೆ ಧಕ್ಕೆಯನ್ನುಂಟು ಮಾಡಬೇಕು ಅಂತೇಳಿ ಏನು ಈ ಕಿಡಿಗೇಡಿಗಳೆಲ್ಲ ಒಂದು ಸಂಚು ರೂಪಿಸ್ಕೊಂಡು ಅವರು ಒಂದು ಟೀಮ್ ಮಾಡ್ಕೊಂಡು ಆ ಟೀಮ್ ಮುಖಾಂತರ ಒಂದು ನಮ್ಮ ಭಕ್ತ ಮಂಡಳಿ, ನಮ್ಮ ಏನು ಮಂಜುನಾಥ ಸ್ವಾಮಿಯ ಭಕ್ತಾದಿಗಳಿಗೆಲ್ಲ ಭಾಳ ನೋವನ್ನುಂಟು ಮಾಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಈಗ ಏನು ಇಲ್ಲಿಗೆ ಒಂದು 15 ದಿವಸದಿಂದ ಸರ್ಕಾರ SITಯನ್ನು ರಚಿಸಿದ್ದು, ಆ ಒಂದು ಕಾರ್ಯಾಚರಣೆ ನಡೀತಾ ಇದ್ದು, ಆ ಮಧ್ಯದಲ್ಲೇ ಈ ಯೂಟ್ಯೂಬರ್ಸ್ಗಳು ನಮಗೆಲ್ಲ ಆಲ್ರೆಡಿ ಏನೋ ಇದಕ್ಕೆ ಏನೋ ಸಿಕ್ಬಿಡ್ತು, ಹಂಗೆ ಮಾಡ್ತು ಹಿಂಗೆ ಮಾಡ್ತು ಅಂತೇಳಿ ಯೂಟ್ಯೂಬಲ್ಲಿ
ಧರ್ಮಸ್ಥಳದ ಮಂಜುನಾಥನ ಪಾವಿತ್ರತೆಯನ್ನು ಕಾಪಾಡ್ತಕ್ಕಂಥದ್ದು, ಹಾಗೆ ಧರ್ಮಸ್ಥಳದ ಕಾವಂದರ ಬಗ್ಗೆ ಜನರಲ್ಲಿ ಮೂಡ್ತಕ್ಕಂಥ ಅಪನಂಬಿಕೆಗಳನ್ನು ಹೋಗಲಾಡಿಸ್ತಕ್ಕಂಥದ್ದಕ್ಕೆ ಯಾರೆಲ್ಲ ಕಾರಣೀಭೂತರಾಗ್ತಕ್ಕಂಥ ಕಿಡಿಗೇಡಿಗಳೇನಿದ್ದಾರೆ ಅವರ ವಿರುದ್ಧ ಸಾಂಕೇತಿಕವಾಗಿ ಧರ್ಮಸ್ಥಳದ ಮಂಜುನಾಥನ ಸನ್ನಿಧಿನಲ್ಲಿ ನಾವು ಎಲ್ಲರೂ ಕೂಡ ಹೋಗಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ದೇವೆ. ಜೊತೆಯಲ್ಲಿ ಇಂದು ಕೂಡ ಏನು ಧರ್ಮಸ್ಥಳದ ಬಗ್ಗೆ ಮಾಧ್ಯಮಗಳಲ್ಲಿ ಬರ್ತಕ್ಕಂಥ ಅಪಪ್ರಚಾರದ ವಿರುದ್ಧ ಆ ಕಿಡಿಗೇಡಿಗಳು ಯಾರಿದ್ದಾರೆ ಅವರನ್ನು ಎಲ್ಲರಿಗೂ ಕೂಡ ಕಾನೂನಿನ ಅನ್ವಯ ಶಿಕ್ಷೆಗೆ ಒಳಪಡಿಸಬೇಕು. ಮತ್ತು ಏನು ಕಾವಂದರ ಬಗ್ಗೆ ಏನು ಅಪಪ್ರಚಾರಗಳನ್ನು ನಡೆಸ್ತಾ ಇದ್ದಾರೆ ಅಂತಹ ಕಿಡಿಗೇಡಿಗಳು ಯಾರೇ ಇರಲಿ ಅವರು ಎಷ್ಟೇ. ಧರ್ಮಸ್ಥಳ ವಿರುದ್ಧದ ಅಪಪ್ರಚಾರಕ್ಕೆ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಿದೆ. ಈ ಅಪಪ್ರಚಾರ ಖಂಡಿಸಿ ಮದ್ದೂರು ಪಟ್ಟಣ ಬಂದ್ ಮಾಡಲಾಗಿದೆ. ಅಂಗಡಿ ಮುಂಗಟ್ಟು ಮುಚ್ಚಿ ಬಂದ್ಗೆ ಬೆಂಬಲ ಸೂಚಿಸಲಾಗಿದೆ. ಶ್ರೀ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡಲಾಗ್ತಿದೆ. ಅಪಪ್ರಚಾರ ಮಾಡ್ತಿರೋರನ್ನ ಗಾಡಿಪಾರು ಮಾಡಿ ಅಂತ ಹಿಂದೂ ಸಂಘಟನೆಗಳಿಂದ ಪ್ರತಿಭಟನಾ ಮೆರವಣಿಗೆ ನಡೆಸಲಾಗಿದೆ. ಅವ್ರ ಪರಿವಾರ ಅಂದ್ರೆ ಕೇವಲ ಹೆಗಡೆ ಪರಿವಾರ ಅಂತಲ್ಲ, ಸಮಸ್ತ ಸನಾತನ ಹಿಂದೂ ಪರಿವಾರ ಮತ್ತೇನಿದೆಯೋ ಅದೇ ಅವ್ರದ್ದು ನಿಜವಾದ ಪರಿವಾರ. ಯಾಕಂದ್ರೆ ಅದಕ್ಕೋಸ್ಕರ ತುಂಬಾ ಅವರು ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ. ಅಂತಹ ಒಂದು ಮಹಾಪುರುಷರು ಈ ಸಮಯದಲ್ಲಿ ತುಂಬಾ ಕಷ್ಟದಲ್ಲಿ ಅವ್ರಿಗೇನು ಯಾವುದೇ ರೀತಿ ಭಯ ಇಲ್ಲ, ಏನಿಲ್ಲ. ಯಾಕಂದ್ರೆ ಅವ್ರು ಒಳ್ಳೆ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ. ಆದರೂ ಕೆಲ ಕಿಡಿಗೇಡಿಗಳು ಅವರಿಗೆ ತೊಂದರೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಮದ್ದೂರದಲ್ಲಿರುವ ಎಲ್ಲ ನಮ್ಮ ಹಿಂದೂ ಬಾಂಧವರು ಮತ್ತು ಎಲ್ಲಾ ಸಂಘಟನೆಯವರು ಸೇರಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಅವ್ರಿಗೆ ನ್ಯಾಯ ಸಿಗಬೇಕು. ಈಗ ಏನು ಧರ್ಮಸ್ಥಳಕ್ಕೆ ಒಂದು 10 ರಿಂದ 15 ವರ್ಷದಿಂದ ಷಡ್ಯಂತ್ರಗಳು ನಡೀತಾವೆ. ಧರ್ಮಸ್ಥಳದ ಹೆಸರಿಗೆ ಮಸಿ ಬೆಳಿಬೇಕು ಅಂತ, ಹೆಗಡೆಯವ್ರ ಕುಟುಂಬಕ್ಕೆ ಧರ್ಮಸ್ಥಳದ ಹೆಸರಿಗೆ ಮಸಿ ಬೆಳಿಬೇಕು ಅಂತ ಷಡ್ಯಂತ್ರ ಮಾಡ್ತಾರೆ. ಆ ಷಡ್ಯಂತ್ರ ಮುಂದುವರೆದ ಭಾಗವಾಗಿ ಈಗ ಈ ಮಾಸ್ಕ್ ಮ್ಯಾನ್ ಅನ್ನೋರು ಬಂದವ್ರೆ. ಇದರಿಂದ ದೊಡ್ಡ ಷಡ್ಯಂತ್ರ ಐತೆ. ಇದರಿಂದ ಯಾರ್ಯಾರವ್ರೆ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.